ಟು ಯೂಟ್ಯೂಬ್ ವ್ಲಾಗ್. ಇವತ್ತು ನನ್ನ ಸ್ಪೆಷಲ್ ರೆಸಿಪಿ ಅಕ್ಕಿ ಬೋಂಡ. ಥೇಟ್ ಮಂಗಳೂರಿನ ಗೋಳಿ ಬಜೆ ಟೇಸ್ಟ್ ಬರುತ್ತೆ. ಎಲ್ಲರೂ ಟ್ರೈ ಮಾಡಿ, ತುಂಬ ರುಚಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ ಒಮ್ಮೆ. ಈಗ ನಾನು ಮಾಡೋ ವಿಧಾನ ಏನಂತ ಹೇಳ್ತೇನೆ. ಇದಕ್ಕೆ 1 ಕಪ್ ರೈಸ್ ತೊಗೋಬೇಕು. 1 ಕಪ್ ಸಾಕು. ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ 1 ಬಟಾಟೆ ಬೇಯಿಸಿ ಸಿಪ್ಪೆ ತೆಗೆದು ಹೀಗೆ ಇಡಬೇಕು. ಮಿಕ್ಸ್ ಮಾಡಿ ಹೀಗೆ ಇಡಬೇಕು. ಅದಕ್ಕೆ ನಾನೊಂದು ಕಾಯಿ ಮೆಣಸು ಹಾಕಿದ್ದೇನೆ. ನಂತರ ಜಿಂಜರ್ ಮತ್ತು ತುರಿದ ಕೊಬ್ಬರಿ, ಒಂದು ಸ್ವಲ್ಪ ಕೊಬ್ಬರಿ ತಗೊಂಡು ಅದನ್ನು ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು ನಾನು ಕರಿಬೇವು ಅದನ್ನು ತಗೊಂಡಿದ್ದೇನೆ. ಸ್ವಲ್ಪ ಜೀರಿಗೆ ಹಾಕಿದ್ದೇನೆ ಪರಿಮಳಕ್ಕೆ. ಮತ್ತು ಒಂದು ಚಿಟಿಕೆ ಉಪ್ಪು ಕೂಡ ಹಾಕಿ ಟೇಸ್ಟಿಗೆ. ನಾನು ಮಿಕ್ಸ್ ಮಾಡುವಾಗಲೇ ಹಾಕಿದ್ದೇನೆ, ಹಾಗೆ ಈಗ ಹಾಕಲ್ಲ. ಮತ್ತು ಎಲ್ಲವನ್ನು ಚೆಂದ ಮಿಕ್ಸ್ ಮಾಡಿ ಕಲಸಬೇಕು. ತುಂಬ ಎಲ್ಲ ಮಿಕ್ಸ್ ಆಗಬೇಕು, ಪ್ರಾಪರಾಗಿ ಕಲಸಬೇಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಬಿಸಿ ಆಗಿಸಿ ನಂತರ ಅದಕ್ಕೆ ಸ್ವಲ್ಪನೇ ಅದನ್ನು ಬಿಡಬೇಕು. ತುಂಬ ನೀರು ಮಾಡಬೇಡಿ, ಸ್ವಲ್ಪ ಗಟ್ಟಿಯಾಗಿ ಅರಿಯಿರಿ. ಆಗ ನಿಮಗೆ ಅದರ ಟೆಕ್ಸ್ಚರ್ ಚೆಂದ ಉಬ್ಬಿ ಬರುತ್ತೆ. ನೀರು ಹಾಕಬೇಡಿ ತುಂಬ. ಈಗ ನೋಡಿ ಅದು ಉಬ್ಬಿದೆ ನೋಡಿ. ಅದು ಟೇಸ್ಟ್ ಗೋಳಿ ಬಜೆ ಥರನೇ ಇದೆ, ಅಷ್ಟು ಚೆನ್ನಾಗಿದೆ. ಗೋಳಿ ಬಜೆ ಆದರೆ ನಾವು ಮೈದಾದಲ್ಲಿ ಮಾಡ್ತೇವೆ, ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಇದು ಅಂದರೆ ನಾವು ಅಕ್ಕಿ ಮತ್ತು ಬಟಾಟೆ ಇದೆರಡರಲ್ಲಿ ಸೇರಿಸಿ ಮಾಡೋದು. ತುಂಬ ಎಣ್ಣೆ ಕೂಡ ಎಳೆಯಲ್ಲ ಇದು. ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ಗೆಲ್ಲ ತುಂಬ ಒಳ್ಳೆಯದು. ಕೊಟ್ಟರೆ ಯಾವುದು ಬೇಡದ್ದೆಲ್ಲ ಕೊಡ್ತೇವೆ ನಾವು, ಅಂಗಡಿ ತಿನಿಸೆಲ್ಲ ಅದೆಲ್ಲ ಬೇಡ. ಹೀಗೆ ಒಂದೊಂದು ಮಾಡಿ. ಎಣ್ಣೆ ಅಂದರೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಕೊಬ್ಬರಿ ಎಣ್ಣೆನೇ ನೀವು ಕೂಡ ಯೂಸ್ ಮಾಡಿ, ಒಳ್ಳೆಯದು ಹೆಲ್ತ್ಗೆ ಕೂಡ. ಹೀಗೆ ಒಂದು ಕೆಂಪು ಬಣ್ಣ, ಗೋಲ್ಡನ್ ಬಣ್ಣ ಬರುವವರೆಗೂ ಅದನ್ನು ಬಿಸಿ ಮಾಡಿ ಸಿಮ್ಮಲ್ಲಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ತುಂಬ ಸಿಮ್ಮಲ್ಲಿಟ್ಟರೆ ಎಣ್ಣೆ ಎಳೆದುಕೊಳ್ಳುತ್ತೆ ಅದು. ಇಷ್ಟು ಇದು ಆದರೆ ಸಾಕು. ಇನ್ನು ಅದನ್ನು ತೆಗೆದು ತಣ್ಣಗೆ ಆಗಲಿಕ್ಕೆ ಬಿಡಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ಬೋದು ನೀವು. ತುಂಬ ಚೆಂದ ಬಂದಿದೆ, ಕ್ರಿಸ್ಪಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ ಒಂದು ಸಲ. ನೋಡಿ ಎಷ್ಟು ಚೆಂದ ಕಟ್ಟಾಗುತ್ತೆ ನೋಡಿ. ಅದರ ಒಳಗೆ ಕೂಡ ಅಷ್ಟೇ ಟೆಕ್ಸ್ಚರ್, ಅಷ್ಟು ಸೂಪರಾಗಿದೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.